ನಮ್ಮ ಸುತ್ತಮುತ್ತ ಇರೋ ಕಲೆಗಾರ ಬೆಳೆದಾಗ ಮಾತ್ರ ನಮ್ಮ ಸಂಸ್ಕೃತಿ ಉಳಿತೈತಿ. ಕಲೆಗಾರರಿಗೆ ಬೆಲೆ ಅಲ್ಲ, ಮೊದಲ ಬೆಂಬಲ ಕೊಡೋದು ಕಲೀರಿ. ಇದು ಒಂದು ರಥದ ಗಣಪತಿ ಮಾಡಕತ್ತ. ರಥದ ಮ್ಯಾಗ ಕುತ್ಕೊಂಡ್ರೆ ಗಣಪತಿ, ಆ ರಥಕ್ಕೆ 2 ಕುದುರೆ ಇರ್ತಾವೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೆಂಗದರಿ? ನಾ ಅಂತೂ ಭಾರಿ ಮಸ್ತ್ ಅದನ್ರಿಪ್ಪ. ನೋಡ್ರಿ, ಇನ್ನೇನು ಸ್ವಲ್ಪ ದಿವಸದಾಗ ಗಣಪತಿ ಹಬ್ಬ ಚಲೋ ಆಕತಿ. ಅದಕ್ಕೆ ಗಣಪತಿ ಬೇಕಲ್ಲ. ನೋಡ್ರಿ, ನಾವು ಗಂಡ್ಮಕ್ಳು ಹೋಳಿ ಹಬ್ಬ ಒಂದು ಬಿಟ್ಟು ಅದು ಅಂಗಿ ಹರ್ಕೊಳ್ಳೋದು ಒಂದು ಬಿಟ್ಟು ಚಂದಾಗ ಆಚರಣೆ ಮಾಡೋ ಹಬ್ಬ ಒಂದಂದ್ರೆ ಅದು ಗಣಪತಿ ಹಬ್ಬ. ಅದಕ್ಕೆ ಗಣಪತಿ ಬೇಕಲ್ಲ. ಬರ್ರಿ, ನಾವು ಹಾವೇರಿ ದೇವಗಿರಿ ಗ್ರಾಮದಾಗ ಒಂದು ಭಾರಿ ಮಸ್ತ್ ಗಣಪತಿ ರೆಡಿ ಆಗತ್ತು. ಬರ್ರಿ ನೋಡ್ಕೊಂಬರ್ನಂತ. ಕಲಾವಿದರಿಗೆ ಈ ಮಣ್ಣಿನ ಗಣಪತಿ ಮಾಡೋ ಕಲಾವಿದರಿಗೆ ಸಾಕಷ್ಟು ಟೈಮ್ ಬೇಕು. ಕಾರಣ ಮಣ್ಣು ಒಣಗಬೇಕು, ಇಂಥವೆಲ್ಲ ಕೆಲಸ ಇರ್ತವೆ. ಇವನ್ನೆಲ್ಲವನ್ನೂ ಮಾಡ್ಬೇಕಾದ್ರೆ ಸಾಕಷ್ಟು ಟೈಮ್ ಬೇಕು. ಆಮೇಲೆ ಬಣ್ಣ ಹಚ್ಚಕ್ಕೆ ಟೈಮ್ ಬೇಕು. ಯಾಕಂದರೆ ಇದು POP ಗಣಪತಿ ಅಲ್ಲ. POP ಗಣಪತಿಗೆ ಒಂದು ದಿನ ಟೈಮ್ ಸಾಕು, ಮೋಲ್ಡ್ ಹಾಕಿ ತೆಗೆದುಬಿಡ್ತಾರೆ. ಒಂದು ದಿನದೊಳಗೆ 4-5 ಗಣಪತಿ ತಯಾರಿ ಮಾಡ್ತಾರೆ. ಇಲ್ಲ, ಅದು ಆರಕ್ಕೆ ಟೈಮ್ ಅಂದ್ರೆ ಒಂದು 5 ದಿನ ಒಣಗಿದ್ರೆ ಮುಗಿದು ಹೋಯ್ತು ಅಂದ್ರೆ ಅವತ್ತಿನ ದಿನನ ಅದಕ್ಕೆ ಸ್ಟ್ರೆಂತ್ ಬಂದುಬಿಟ್ಟಿರ್ತೈತಿ. ಆದ್ರೆ ಅದು ಬಣ್ಣ ಹಚ್ಚಿಸ್ಕೊಳಕ್ಕೆ ಒಂದು 5-6 ದಿನ ಟೈಮ್ ಬೇಕಾಕತಿ. ಆದರೆ ಈ ಮಣ್ಣಿಗೂ ಅದಕ್ಕೂ ವ್ಯತ್ಯಾಸ ನೋಡಿದ್ರೆ ಭಾಳಷ್ಟು ಫಾಸ್ಟ್ ಆಗ್ತದೆ. ಆದ್ರೆ POP ಗಣಪತಿನ ಯಾರು ಇಡಬಾರ್ದು. ಕಾರಣ ಅದ್ರೊಳಗೆ ಸಾತ್ವಿಕತೆ ನಮಗೆ ಸಿಗಲ್ಲ. ನಾವು ಗಣಪತಿನ ಪೂಜೆ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನಮಗೆ ಅದರಿಂದ ಏನಾದರೂ ನಮಗೊಂದಿಷ್ಟು ಫಲ ಸಿಗಲಿ ಅನ್ನೋ ಒಂದು ಆಸೆ ಮನುಷ್ಯನಿಗೆ. ಆ ಫಲನ ನಾವು ಕಳ್ಕೊಂಡ್ಬಿಡ್ತೇವೆ POP ಗಣಪತಿ ಇಡೋದ್ರಿಂದ. ಅದಕ್ಕೆ ನಾವು POP ಗಣಪತಿನ ಇದಕ್ಕೆ POP ಗಣಪತಿನ ನೀವು ಅವಾಯ್ಡ್ ಮಾಡಿರಿ ಅಂತ ಮೊನ್ನೆ ವಿಡಿಯೋ ಮಾಡಿದ್ದು ರೆಸ್ಪಾನ್ಸು ಚಲೋ ಐತಿ. ಜನರು ಸ್ವಲ್ಪ ಹುಷಾರಿ ಅಂದರೆ ಯಾವಾಗಲೂ ಎಚ್ಚೆತ್ತಿನ ಅವರು ಯಾವಾಗಲೂ ಹುಷಾರಿರ್ತಾರೆ. ಬಟ್ ಈ ದುಡ್ಡಿನ ವಿಚಾರಕ್ಕೆ ಬಂದಾಗ ಸ್ವಲ್ಪ ಹಿಂಜರಿರ್ತಾರೆ. ಅಂದ್ರೆ ಕಡಿಮೆ ರೇಟ್ ಆಗೋದ್ರಿಂದ ಅದ್ರ ಕಡೆ ಮಾರು ಹೋಗ್ತಾರೆ ಜನ. ಆದರೂ ಸಹ ನಮ್ಮ ಹಾವೇರಿ ಜನರು ಅಂದ್ರೆ ಗಣಪತಿ ಇಡೋಂಥ ಸಾರ್ವಜನಿಕ ಗಣಪತಿಯರು ಆದಷ್ಟು ಹುಡುಕಾಡಿ ಮಣ್ಣಿನ ಗಣಪತಿನ ಇಡೋಂಥ ಪ್ರಯತ್ನ ಮಾಡಕತ್ತಾರ. ಅದು ಭಾಳ ಖುಷಿ ಅನ್ನಿಸ್ತೈತಿ. ಸಾಕಷ್ಟು ಗಣಪತಿ POP ಗಣಪತಿಗಿಂತನೂ ಮಣ್ಣಿನ ಗಣಪತಿನ ನಮ್ಮ ಹಾವೇರಿ ಒಳಗೆ ಬರ್ತಾವೆ. ಇದರ ಮಧ್ಯದೊಳಗೆ ಹಳ್ಳಿ ಜನರಿಗೆ POP ಗಣಪತಿ ತೊಗೊಳಕ್ಕೆ ಮತ್ತು ಸುತ್ತಮುತ್ತಲ ಹಳ್ಳಿಗೆ ಮುಂದೆ ಶಿಗ್ಗಾಂವಿನಂಥ ತಾಲೂಕಿಗೆ ಹೋಗ್ತಾರೆ. ಇದಕ್ಕೆ ಅಲ್ಲಿ ಶಿಗ್ಗಾಂವ್ ಊರೊಳಗೆ ಮತ್ತು ಈ ಕಡೆ ರಾಣೆಬೆನ್ನೂರು ಕಡೆ ಎಲ್ಲ ಹೋಗ್ತಾರೆ, ತೊಗೊಂಡು ಬರ್ತಾರೆ. ಅಲ್ಲಿಂದ ಹಳ್ಳಿ ಜನರು ಅವರು ಸಹ ಇದನ್ನು ಬಂದ್ ಮಾಡಿದ್ರೆ POP ಗಣಪತಿ ಸಂಪೂರ್ಣವಾಗಿ ಬಂದ್ ಮಾಡ್ಬೋದು, ಆಗ್ತೈತಿ. ಮತ್ತು ಇನ್ನು ಈಗ ಇನ್ನೊಂದು ಏನಂತಂದ್ರೆ ನಮ್ಮ ಕಾನೂನಿನ ಮ್ಯಾಗ ಭಯ ಇಲ್ಲ ಜನರಿಗೆ. ಗಣಪತಿ ತಂದು ಮಾರೋರಿಗೆ POP ಗಣಪತಿ ತಂದು ಮಾರೋರಿಗೆ ಕಾನೂನಿನ ಭಯ ಇಲ್ಲ. ಗಣೇಶನ ಮೂರ್ತಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಬೇಕು. ಈ ವಿಷಯ ಕುರಿತಂತೆ ಅನೇಕರು ನನಗೆ ಸಂದೇಶ ಕಳಿಸಿದ್ದಾರೆ ಮತ್ತು ತಮ್ಮ ಚಿಂತನೆಗಳನ್ನು ತಿಳಿಯಪಡಿಸಿದ್ದಾರೆ. ತಾವು ನನ್ನ ಮನವಿಯನ್ನು ಪಾಲಿಸುವುದಾಗಿ ತಿಳಿಸಿದ್ದಾರೆ. ಸ್ಥಳೀಯ ಮಣ್ಣಿನಿಂದ ತಯಾರಿಸಲಾಗುವ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸುವ ಸಂಕಲ್ಪ ಕೈಗೊಂಡಿರುವುದಾಗಿ ತಿಳಿಸಿದ್ದಾರೆ. ಈ ವಿಷಯವನ್ನು ಈಗಾಗಲೇ ಮನ್ ಕಿ ಬಾತ್ನಲ್ಲಿ ಚರ್ಚಿಸಲಾಗಿದೆ ಮತ್ತು ಅದು ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡಿದೆ ಎಂದು ಜನರು ಬರೆದಿದ್ದಾರೆ. ನಾನು ನನ್ನ ವಿನಂತಿಯನ್ನು ಪುನರುಚ್ಚರಿಸುತ್ತೇನೆ. ಈ ಗಣೇಶನ ಹಬ್ಬದಂದು ನಿಮ್ಮ ಮನೆಯಲ್ಲಿ ಸ್ಥಳೀಯ ಮಣ್ಣಿನಿಂದ ಮಾಡಿದ ಗಣೇಶನ ವಿಗ್ರಹವನ್ನು ಸ್ಥಾಪಿಸಿ ಮತ್ತು ಅವನನ್ನು ಪೂಜಿಸಿ. ನಿಮ್ಮ ಈ ಪ್ರಯತ್ನ ಪ್ರಕೃತಿಯನ್ನು ಆರಾಧಿಸುವ ಒಂದು ರೂಪವೂ ಆಗಿರುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನೀವು
ಅದಕ್ಕೆ ಅವರು ನೇರವಾಗಿ ಹೊಣೆ ಆಗ್ತಾರೆ. ಅದಕ್ಕೆ ಸರ್ಕಾರ ಈಗ ನಾವು ಎಲ್ಲದಕ್ಕೂ ಸರ್ಕಾರನ ನೆಚ್ಚಿರೋದ್ರಿಂದ ಅಂದ್ರೆ ಭಯ ಇರೋದ ನಮ್ಗೆ ಗೌರ್ಮೆಂಟಿನ ಒಂದು ಭಯ ಆಯ್ತು ಆಸರ ಆಯ್ತು ಯಾವಾಗಲೂ ನಮ್ಮ ಗೌರ್ಮೆಂಟ್ ಜೊತೆಗಿರ್ತೈತಿ. ಹಾಗಾಗಿ ಅದು ಇದ್ರ ಕಡೆ ಈಗ ಸರ್ಕಾರನೂ ಸ್ವಲ್ಪ ಇದ್ರ ಕಡೆ ಗಮನ ವಹಿಸ್ಬೇಕು. ನಾವು ಹಂಗೆ ಹೇಳೇವಿ, ಆ ನೋಟಿಸ್ ಕೊಟ್ಟೇವಿ, ನೋಟಿಸ್ನಿಂದ ಯಾರು ಭಯ ಪಡಲ್ಲ. ಹಾಂ, ಅದನ್ನು ಕ್ರಮದೊಳಗೆ ಇರ್ಬೇಕು. ಎಲ್ಲಾರ ನಮ್ಮ ಈ ವೃತ್ತಿ ಅಂತ ಇತ್ತೀಚೆಗೆ ಆಗಿರೋದು. ಮೊದಲಿಗೆ ನಮ್ಮ ಕಲೆ ಅನ್ನೋದನ್ನ ನಾವು ರೂಢಿಸ್ಕೊಂಡ್ವಿ. ಇದು ಮನೆಯೊಳಗೆ ಪರಂಪರೆಗತವಾಗಿ ಬಂದಿರೋದ್ರಿಂದ ನಮಗೆ ಇದು ಆಟೋಮೆಟಿಕ್ಲಿ ಹಚ್ಕೊಂಡ್ಬಿಡುತ್ತೆ ಕೆಲಸನ. ನಾವು ಇದನ್ನು ಕಲ್ಕೊಂಬಿಟ್ಟಿವಿ ಗಣಪತಿ ಮಾಡೋದನ್ನು. ಇತ್ತೀಚಿನ ದಿನಮಾನದೊಳಗೆ ನಾವು ಮೂಲ ಕಾರ್ಪೆಂಟ್ರ್ ವರ್ಕ್ ಮಾಡ್ರೆ ಕಾರ್ಪೆಂಟ್ರ್ ಒಳಗೆ ನಾವು ಕಾರ್ವಿಂಗ್ ಮೂರ್ತಿ ಕೆತ್ತನೆ ಮಾಡ್ತಿದ್ವಿ. ಈಗೆಲ್ಲ CNC ಮಷಿನ್ ಬಂದಿರೋದ್ರಿಂದ ನಮಗೆ ಈ ಗಣಪತಿನ ಎಲ್ಲ ಆಸರ ಆಗಿಬಿಟ್ಟ. ಈ ಮಣ್ಣಿನ ಗಣಪತಿ, ಹಾಂ, ಗಣಪತಿನ ನಮಗೆಲ್ಲ ಥರದಿಂದ ನಮಗೆ ಮೂಲ ದುಡಿಮೆ ಆಗಿರ್ಬೋದು, ಎಲ್ಲ ಥರದಿಂದ ಅವನ ಆಗ್ಯಾನ. ಆದರೆ ಈ POP ಈ ಸ್ವಯಂ ಕಲ್ತಿರೋದಕ್ಕೆ ಅಂತಂದ್ರೆ ಮೂಲ ಬೇಸ ನಮ್ಮ ತಂದೆಯವರು ಮಣ್ಣಿನ ಗಣಪತಿ ಎಲ್ಲ ಮಾಡ್ತಿದ್ರು. 3 ಫೂಟಿನ 4 ಫೂಟಿನ ತನಕ ಮಾಡ್ತಿದ್ರು ಅವಾಗ. ಆಗಿನ ಕಾಲಕ್ಕೆ ಅದಷ್ಟು ಕರೆಕ್ಟ್ ಇತ್ತು. ಈಗಿನ ಕಾಲಕ್ಕೆ ಗಣಪತಿ ದೊಡ್ಡ ಬೇಕಂತ ಅಂತಂದ್ರೆ ಈ ರೀತಿ ಹುಲ್ಲು ಕಟ್ಟಿ ಹಗುರಾಗಿ ಮಾಡೋಂಥ ಇದನ್ನು ನಮ್ಮ ಮನೆಯೊಳಗಿರಂಥ ಹುಡ್ರು ಎಲ್ಲ ಚಿಕ್ಕ ಮಕ್ಕಳೆಲ್ಲ ನಾವು ಮಾಡ್ಕೊಂತಿದ್ರೆ ಮಕ್ಕಳು ಮಾಡ್ತಾವೆ, ಕಲಿತಾವೆ. ಅದನ್ನು ನೋಡ್ತಾ ಇದ್ರೆ ಕೆಲಸನ ತಾನಾಗೇ ಆಸಕ್ತಿ ಬಂದ್ಬಿಡ್ತೈತಿ. ಬಾರಿಸಿ ಅಂತ ಹೊಂಟ್ಬಿಡ ಸೇಮ್ ಆತಲ್ಲ, ಅದು ಸೇಮ್ ಅಲ್ಲಿಗೆ ಅದಂಗೆ ಆತ. ಹಾಂ, ರಥದ ಚಕ್ರ ಚೆನ್ನಾಗತ್ತಲ್ಲ. ನೀ ಇನ್ನೊಂದು ಏನನ್ನ ಹಾಂ ಇಲ್ಲಪ್ಪ, ಒಂದ ಮಾಡೋದಕ್ಕೆ ಆ ಕಡೆ ಮಾಡೋಕೆ ಹೋಗಲ್ಲ. ಎಲ್ಲ ಇದನ್ನು ಮಾಡೋದು ರಗಡ್ ಆಗೈತಿ. ಅಂದ್ರೆ ಈ ಕಡೆಯಿಂದ ಏನು ನೋಡ್ತಿರ್ತಾರಲ್ಲ, ಈ ಕಡೆ ಅಷ್ಟು ಸಾಕು. ಅಲ್ಲಿ ಇದಕ್ಕೆ ಸೀಟ್ ಹಾಕ್ಬೇಕು, ಮಳಿಗೆ ಹಾಕಬೇಕು, ಪೋಲ್ಸ್ ಹಾಕ್ಬೇಕು, ಪ್ರತಿಯೊಂದ್ರದ್ದು ಇದ್ರ ಖರ್ಚು ಇರುತ್ತೆ. ಈಗ ಇದನ್ನು ಹುಲ್ಲು ಕಟ್ಟೇವೆ ಅಂದ್ರೆ ಹಂಗೆ ರೆಡಿ ಆಗಲ್ಲ. ಇದಕ್ಕೆ ಹುಲ್ಲನ್ನ ಕಟ್ಟಕ್ಕೆ ಒಂದು ದಾರ ಬೇಕು. ಈ ದಾರದ ಸಹಾಯದಿಂದ ಈ ಗಣಪತಿ ಆಕಾರ ಮೂಡ್ತೈತಿ. ಮತ್ತು ಅದಕ್ಕೆ ಅದ್ರದ್ದು ಒಂದು ಖರ್ಚು ಇರ್ತೈತಿ. ಇದ್ರ ನಂತರ ಮತ್ತೆ ಮ್ಯಾಗ ಮಣ್ಣು ಹಚ್ತೀವಿ. ಈಗ ಕೆಲವೊಂದು ಆ ಕೊಳ್ಳಾಗೆಲ್ಲ ಸರಾಗೆಲ್ಲ ಬರ್ತಾವಲ್ಲ, ಅವಕ್ಕೂ ಎಲ್ಲ ಒಂದಿಷ್ಟು ಮಣ್ಣನ್ನು ಬೇರೆ ಕಡೆಯಿಂದ ತರಿಸ್ಬೇಕು. ಇಲ್ಲಿ ನಮ್ಮ ಲೋಕಲ್ ಮಣ್ಣು ನಡೆಯಲ್ಲ, ಅದಕ್ಕೂ ಖರ್ಚು ಇರ್ತೈತಿ. ಈಗ ಮಣ್ಣು ಇದು ಏನು ಅರ್ಲು ಹದ ಮಾಡ್ಬೇಕಾದ್ರೆ ಇದಕ್ಕೆ ಕಾಟನ್ ಹಾಕ್ಬೇಕು, ಹಳ್ಳಿನ ಹತ್ತಿ ಹಾಕ್ಬೇಕಾದ್ರೆ ಹತ್ತಿ ರೇಟ್ ಸುಮಾರು 200 ರೂಪಾಯಿ KG ಲೆಕ್ಕ ಐತಿ. ಇದು ಏನು ಇದು ಈ ಹತ್ತಿ ಹಿಂಜಿರೋದು ರೆಡಿ ನಮ್ಗೆ ಬರಲ್ಲ, ಫಿಲ್ಟ್ರಾಗಿದ್ದ ಬೇಕು. ಫಿಲ್ಟರ್ ನಾವು ಮಾಡ್ಕೊಂತ ಕೂತ್ಕೊಂಡ್ರೆ ಆಗಲ್ಲ. ಮಷೀನಲ್ಲೇ ಕ್ಲೀನ್ ಮಾಡಿರೋದನ್ನು ನಾವು ತರಿಸ್ಕೊಂತೇವೆ. ತರಿಸ್ಬೇಕಾದ್ರೆ 200 ರೂಪಾಯಿ KG ಒಳಗೆ ಸಿಗಲ್ಲ. ಫಸ್ಟ್ ಹಂಗೆ ಹಾಕ್ಬೇಕು. ಹಾಂ, ಆ ರೀತಿಯಲ್ಲಿ ಮಣ್ಣು ನೆನೆ ಇಡಬೇಕು. ಆಮೇಲೆ ಈ ನಂತರ ಉಂಡುಂಡಿ ಮಾಡ್ಕೊಂಡು ಮಣ್ಣು ಎಲ್ಲ ಪೂರ ಹದ ಮಾಡಿಕೊಡ್ತೈತಿ. ಈ ಹಳ್ಳಿನ ಮಿಕ್ಸ್ ಮಾಡಿಕೊಡ್ತೈತಿ. ಆಮೇಲೆ ಮಣ್ಣಿನ ಕಣ ಸ್ವಲ್ಪ ಹೆಚ್ಚು ಕಡಿಮೆ ಹಳಕಳಕ್ಕಿದ್ರು ಈ ಮಷಿನ್ಯಾಗ ಪೂರ ಜಿಗಿಟಾಗಿ ಹದ ಆಗಿ ಬರ್ತೈತಿ. ಅಲ್ಲ, ಅದನ್ನ ಕರೆಕ್ಟ್ ಹೇಳಿಲ್ಲ ಯಾವುದು ದೇವರಿಗೆ ಅದ ನಾನು ಫಸ್ಟಿಗೆ ಹೇಳಿದೆ. ಈಗ ಶ್ರಮಕ್ಕೆ ಮಾತ್ರ ಬೆಲೆ ಇಲ್ಲ ಇಲ್ಲ ನಮ್ಮ ಹಾಂ ಹಾಂ, ಇದು ನಮ್ಮ ಶ್ರಮ. ಈ ಶ್ರಮಕ್ಕೆ ಏನೈತಲ್ಲ ಅದಕ್ಕಷ್ಟ. ಹಾಂ, POP ಗಣಪತಿಗೂ ಇದಕ್ಕೂ ವ್ಯತ್ಯಾಸ ಏನಪ್ಪ ಅಂತಂದ್ರೆ ಇದ್ರ ಶ್ರಮ ಭಾಳ ಇರ್ತೈತಿ. ಈ ನಮ್ಮ ಶ್ರಮಕ್ಕೆ ಮಾತ್ರ ಬೆಲೆ ಜಾಸ್ತಿ ಆಗುತ್ತೆ. ಹಾಂ ಹಾಂ, ಹೌದು. ಇದು ಕಲೆ ಪರಂಪರೆ ಇದ ಹಿಂಗೆ ಮುಂದುವರಿಬೇಕು. ಹಾಂ, ಹೌದು. ಯಾರಾದರೂ ತಂದು ಮಾರ್ಬೋದು. ಈಗ ದುಡ್ಡು ಇದ್ದಂತಾರೆ ಯಾರಾದರೂ ತಂದು ಮಾರ್ಬೋದು ಅದನ್ನು. ಹಾಂ, ಬಿಸ್ನೆಸ್ ಆಗ್ತೈತಿ. ಈ ಕಲೆಗೆ ಬೆಲೆ ಕಟ್ಟಕ್ಕಂತೂ ಆಗಲ್ಲ.
ಶ್ರಮಕ್ಕೆ ಅಷ್ಟ ಬೆಲೆ. ಕಲೆಗ್ ಬೆಲೆ ಕಲೆಗಾತು ಗಣಪತಿಗಾತು ಇದಕ್ಕೆ ಬೆಲೆನೇ ಅಲ್ಲ. ಕಟ್ಟರು ಆಗಲ್ಲ. ಯಾರು ದೊಡ್ಡರಲ್ಲ. ಬಿಸ್ನೆಸ್ ಬೇರೆ. ಆ ದೃಷ್ಟಿಕೋನ ಯಾರು ನೋಡಲ್ಲ. ಅದಕ್ಕೆ ಎಷ್ಟಪ್ಪ ಅಂತಾರ. ಎಷ್ಟಪ್ಪ ಅಂದ್ರ ಹೌದೌದು, ದೇವರಿಗೆ ಕೇಳ್ದಂಗ ನಮ್ಮ ಶ್ರಮಕ್ಕಲ್ಲ. ಎರಡರಾಗ ಯಾವ ಕ್ವಶನ್ಗೆ ಆನ್ಸರ್ ಶ್ರಮಕ್ಕೆ ಮಾತ್ರ ಕೇಳಬೇಕು ಹೊರತು ನಾವು 30-35 ವರ್ಷ ಶ್ರಮ ಪಟ್ಟು ಕಲ್ತಂತ ಕಲೆಗೆ ಬೆಲೆನ, ದೇವ್ರಿಗೆ ಬೆಲೆನ? ದೇವರಿಗೆಲ್ಲ. ದೇವರಿಗೆ ಎಂದು ನಾವು ಮಾಡೋಂಥ ಶ್ರಮ ಈಗ ಕಾಲಮಾನಕ್ಕೆ ನಾವು ಏನಾದರೂ ಒಂದು ದುಡಿಮೆ ಮಾಡಲೇಬೇಕು ಈಗಿನ ವಾತಾವರಣಕ್ಕೆ. ಯಾಕಂದ್ರೆ ನಾವು ಫ್ಯಾಮ್ಲಿ ಅಂತಿರ್ತವೆ, ಇವಕ್ಕೆಲ್ಲ ಖರ್ಚು ವೆಚ್ಚ. ಆಮೇಲೆ ಈ ಕೆಲಸ ನಾವು ಬರೇ ಭಕ್ತಿಗೋಸ್ಕರ, ಬರೇ ಒಂದು ಕಲೆ ತೋರ್ಸೋಕ್ಕೋಸ್ಕರ ಮಾಡೋಕೆ ಆಗಲ್ಲ. ಏನೋ ಒಂದು ಮಾಡ್ಬೋದು, ಏನೋ ನಮ್ಮ ಕಲೆ ತೋರಿಸ್ಬೇಕಾದ್ರೆ. ನಮ್ಮ ಪಾಲಿಗೆ ಅದು ಕೇವಲ ಮಣ್ಣು. ಆದ್ರೆ ಈ ಕೈಗಳು ಸೇರಿದಾಗ ಅದಕ್ಕೊಂದು ಜೀವ ಬರ್ತೈತಿ, ಅದಕ್ಕೊಂದು ದೈವ ಕಳೆ ಬರ್ತೈತಿ. ಭಕ್ತಿ, ಶ್ರದ್ಧೆ ಮತ್ತು ಕಲೆ ಈ ಮೂರು ಒಟ್ಟಿಗೆ ಸೇರಿದಾಗ ಮಾತ್ರ ಮಣ್ಣಿನ ಮುದ್ದೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ವಿಘ್ನ ವಿನಾಶಕನಾಗಿ ರೂಪುಗೊಳ್ತೈತಿ. ಹಗಲು ರಾತ್ರಿ ಅನ್ನದ ತಮ್ಮ ಬೆವರನ್ನ ಬಣ್ಣವಾಗಿಸಿ ಮಣ್ಣಿನಲ್ಲಿ ದೇವರನ್ನು ಕೆತ್ತುವ ಈ ಕಲಾವಿದರ ಕೈ ಚಳಕ ನಿಜಕ್ಕೂ ಅದ್ಭುತ. ನಾವು ಆಚರಿಸುವ ಪ್ರತಿ ಗಣೇಶ ಚತುರ್ಥಿಯ ಸಂಭ್ರಮದ ಹಿಂದೆಯೂ ಈ ತೆರೆಮರೆಯ ರೂವಾರಿಗಳ ಅಪಾರ ಶ್ರಮ ಅಡಗೈತಿ. ಮಣ್ಣಿಗೆ ಜೀವ ತುಂಬುವ ಈ ಕಲೆಗೆ ಮತ್ತು ಈ ಅದ್ಭುತ ಕಲಾವಿದರಿಗೆ ನಮ್ಮದೊಂದು ನಮನ.